4, 3, 2, 1. ಬ್ರಹ್ಮಚಾರಿಣಿ ಪೂಜೆಯ ಮಹತ್ವ. ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯು ಸ್ಥಿರತೆ, ತ್ಯಾಗ, ಶಾಂತಚಿತ್ತ, ಸದ್ಗುಣ, ಸ್ವನಿಯಂತ್ರಣದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಜೀವನದಲ್ಲಿ ಎದುರಾಗುವ ಕಷ್ಟದ ಸಮಯದಲ್ಲೂ ಮನಸ್ಸು ಕರ್ತವ್ಯದಿಂದ ವಿಮುಖವಾಗುವುದಿಲ್ಲ. ದೇವಿಯ ಆರಾಧನೆಯು ಮನಸ್ಸಿನಲ್ಲಿರುವ ಕೆಟ್ಟ ಗುಣ, ಕಲ್ಮಶ ಮತ್ತು ದೋಷಗಳನ್ನು ನಿವಾರಿಸುತ್ತದೆ. ಬ್ರಹ್ಮಚಾರಿಣಿ ದೇವಿಯ ಕೃಪೆಯಿಂದ ಸಂಪೂರ್ಣ ಸಾಧನೆ ಮತ್ತು ವಿಜಯವನ್ನು ಸಾಧಿಸುವಿರಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ 2ನೇ ದಿನದ ಪೂಜೆ. ನವರಾತ್ರಿ ಹಬ್ಬದಲ್ಲಿ 9 ದಿನವೂ ಹೊಸ್ಲು ಪೂಜೆ ಮಾಡಬೇಕು. ಹೊಸ್ಲುದನ್ನು ದಿನ ತೊಳೆದು ಅರಿಶಿನ, ಕುಂಕುಮ, ಹೂವು ಮತ್ತು ರಂಗೋಲೆ ಹಾಕಿ ರೆಡಿ ಮಾಡ್ಕೋಬೇಕು. ದೇವರ ಮನೆಯಲ್ಲಿ ದಿನ ಹೂ ಚೇಂಜ್ ಮಾಡಬೇಕು. ಅಖಂಡ ದೀಪಕ್ಕೆ ನೋಡಿಕೊಂಡು ಎಣ್ಣೆ ಹಾಕ್ತಾ ಇರಬೇಕು. ಮನೆಯಲ್ಲಿ ದೀಪ ಏನು ಹಚ್ತೀರ, ನೀವು ಯಾವ ದೀಪ ಹಚ್ತೀರಾ ಆ ದೀಪನ ಹಚ್ಬೋದು. ನಾನು ನಮ್ಮ ಮನೇಲಿ ಬಂದುಬಿಟ್ಟು ನಂದ ದೀಪ ಅಥವಾ ಕಾಮಾಕ್ಷಿ ದೀಪ ಎರಡರಲ್ಲಿ ಒಂದು ಯಾವುದಾದ್ರೂ ಹಚ್ತಿದ್ದೆ. ಸೊ ಇವಾಗ ನವರಾತ್ರಿ ಇರೋದ್ರಿಂದ ನಂದ ದೀಪನೇ ಹಚ್ತಾ ಇದ್ದೀನಿ. ಅದಕ್ಕೆ ನಾನು ತುಪ್ಪ ಹಾಕ್ಬಿಟ್ಟು ಹಚ್ತಿದ್ದೀನಿ. ನೈವೇದ್ಯಕ್ಕೆ ಸಕ್ಕರೆಯಿಂದ ಏನಾದರೂ ಮಾಡ್ಬೋದು, 2ನೇ ದಿನ ಆಗಿರೋದ್ರಿಂದ. ನಾನಿವಾಗ ಸಕ್ಕರೆಗೆ ಸ್ವಲ್ಪ ಕಡಲೆಪಪ್ಪು ಅಂದರೆ ಹುರ್ಗಡ್ಲೆನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋಣ. ಗಂಧದ ಕಡ್ಡಿ ಮತ್ತು ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ಮೇಲೆ ಧೂಪನ ದೇವರಿಗೆ ಹಾಕಿ ದೇವ್ರ ಮನೇಲಿ ಮತ್ತು ಮನೇಲೆಲ್ಲ ಧೂಪ ತುಂಬ ಥರ ಮಾಡಿ, ಆಗ ತುಂಬ ಒಳ್ಳೆಯದದು. ಒಂಥರ ಮನೇಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಶ್ರೀದೇವಿ ಮಹಾತ್ಮೆ ಅಧ್ಯಾಯ 3 ಮಧುಕೈಟಭ ವಧೆ. ಶ್ರೀದೇವಿ ಮಹಾತ್ಮೆ ಅಧ್ಯಾಯ 4 ಮಹಿಷಾಸುರನ ಸೈನ್ಯವಧೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.